ಮಹೇಂದ್ರಗೌಡ ಎನ್ನುವ ಯುವಕ ಹೊನ್ನಾವರದ ಕರ್ವಾ ಗ್ರಾಮದ ನಾತಗಿರಿ ಎನ್ನುವ ಪುಟ್ಟ ಹಳ್ಳಿಯನ್ನು ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದ್ದಾನೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದ ಏಷ್ಯನ್ ಪೆಸಿಫಿಕ್ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆಲ್ಲುವ ಮೂಲಕ ಸಾಧನೆಗೈದು ಎಲ್ಲರ ಗಮನ ಸೆಳೆದಿದ್ದಾನೆ. ಆರ್ಟಿಸ್ಟಿಕ್ ಯೋಗಾದಲ್ಲಿ ಪ್ರಥಮ ಸ್ಥಾನ ಮತ್ತು ಟ್ರೆಡಿಷನಲ್ ಯೋಗಾದಲ್ಲಿ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ಮತ್ತೊಮ್ಮೆ ಬಂಗಾರ ಮತ್ತು ಬೆಳ್ಳಿ ಪದಕವನ್ನು ತನ್ನದಾಗಿಸಿಕೊಂಡಿದ್ದಾನೆ. ಸ್ನೇಹಿತರೆ, ಮಹೇಂದ್ರಗೌಡ ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಯೋಗದ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿದ್ದು, 7ನೇ ತರಗತಿ ಓದುತ್ತಿರುವಾಗಲೇ ಯೋಗ ಗುರು, ದೈಹಿಕ ಶಿಕ್ಷಕಿ ರಾಜೇಶ್ವರಿ ಹೆಗಡೆಯವರ ಮಾರ್ಗದರ್ಶನದಲ್ಲಿಯೇ ರಾಷ್ಟ್ರಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬೆಳ್ಳಿ ಪದಕವನ್ನು ತನ್ನದಾಗಿಸಿಕೊಂಡಿದ್ದ. ರಾಜೇಶ್ವರಿ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಪ್ರೌಢ ಕಾಲೇಜು ವ್ಯಾಸಂಗದ ವೇಳೆಯಲ್ಲಿ ಯೋಗವನ್ನು ಮುಂದುವರಿಸಿ ನಿರಂತರವಾಗಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ತನ್ನ ಕಾಲೇಜನ್ನು ಪ್ರತಿನಿಧಿಸುತ್ತಾ ಬಂದಿರುತ್ತಾನೆ. ಯೋಗ ಸಾಧಕ ಮಹೇಂದ್ರ ಪ್ರಸ್ತುತ ಬಿಕಾಂ ಪದವಿಯನ್ನು ಬೆಂಗಳೂರಿನ ಇಂಡಿಪೆಂಡೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಓದುತ್ತಿದ್ದು, ಅಲ್ಲಿ ರಾಜೇಶ್ ಆಚಾರಿ ಎನ್ನುವವರಿಂದ ಹೆಚ್ಚಿನ ಯೋಗ ಅಭ್ಯಾಸ ಮಾಡಿ ಅವರ ಮೂಲಕವೇ ಶ್ರೀಲಂಕಾದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಚಿನ್ನದ ಪದಕ ಪಡೆದಿರುತ್ತಾನೆ. ಹೊನ್ನಾವರ ತಾಲೂಕನ್ನು ಇಡೀ ದೇಶಕ್ಕೆ ಪರಿಚಯಿಸಿದ ಮಹೇಂದ್ರಗೌಡರಿಗೆ ತಾಲೂಕಿನೆಲ್ಲೆಡೆ ಅಭಿನಂದನೆಯ ಸುರಿಮಳೆಯೇ ಹರಿದು ಬರುತ್ತಿದೆ.